ಇವತ್ತು ಕೂಡ ಒಂದು ಡಿಫ್ರೆಂಟ್ ಆಗಿರೋ ರಂಗೋಲಿಯನ್ನು ಹೇಳ್ಕೊಡ್ತೀನಿ. ಕಲಸಿರೋ ಗೋಧಿ ಹಿಟ್ಟು, ಒಣಗಿರುವಂತಹ ಹೂವು ಅಂದರೆ ವೇಸ್ಟ್ ಹೂವಿದು, ಆಮೇಲೆ ಗುಂಡ್ಪಿನ್, ಕ್ಯಾಂಡಲ್, ಹಾಗೆ ಗೋಲ್ಡ್ ಸ್ಪ್ರೇ, ಹಾಗೆಯೇ ಥರ್ಮಾಕೋಲ್ ಅಂದರೆ ನೀವು ಫೋಮ್ ಶೀಟ್ ತೊಗೊಂಡಿದ್ದೀನಿ ನಾನು, ಥರ್ಮಾಕೋಲ್ ಶೀಟ್ ಬೇಕಾದ್ರೆ ತೊಗೊಳ್ಬೋದು, ಹಾಗೆ ಎಲೆ. ಇದು ಸೇರ್ ಅಂತ ಹೇಳ್ತಾರಲ್ಲ, ಶುಭ ಕಾರ್ಯಕ್ಕೆಲ್ಲ ಬಳಸುವಂಥ ಸೇರು ಅಂತ ಹೇಳ್ತಾರಲ್ಲ ಅದು. ಈ ಸೇರಿಗೆ ಈಗ ನಾನು ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ತೀನಿ. ಈ ಗೋಧಿ ಹಿಟ್ಟನ್ನು ಏನು ಕಲಸಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಅದ್ರ ಮೇಲೆ ಅಂದರೆ ಅದಕ್ಕೆ ಆ ಸೇರಿನ ಸುತ್ತಲೂ ಕೂಡ ಹಚ್ಕೊಳ್ಬೇಕು. ಪೂರ್ತಿ ಹಚ್ಕೊಳ್ಬೇಕು. ಈ ಫ್ಲವರ್ ಏನಿದೆಯಲ್ಲ, ಈ ಮಲ್ಲಿಗೆ ಹೂ ಏನು ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ದೇವರಿಗೆ ನಾವು ಮುಡಿಸಿ ಆದಮೇಲೆ ಮರು ದಿವಸ ಅದು ಕಲ್ಲರ್ ಪೇಡ್ ಆಗಿರುತ್ತೆ ನೋಡಿ. ಆ ಕಲ್ಲರೆಲ್ಲ ಒಂದು ರೀತಿ ಶೇಡೆಡ್ ಆಗಿರುತ್ತಲ್ವ, ಆ ಫ್ಲವರ್ ಇದು. ಅಂದರೆ ಎಸೆಯುವಂಥ ಹೂವನ್ನೇ ನಾನು ಈ ಹೂವನ್ನು, ಈ ಮಲ್ಲಿಗೆ ಹೂ ನೋಡಿ ಶೇಡೆಡ್ ಬಂದಿದೆ, ಇದೊಂದು ರೀತಿ ಶೇಡೆಡ್ ಬಂದಿರುತ್ತೆ. ಇದೇ ಹೂವನ್ನೇ ಡೆಕೋರೇಷನ್ ಮಾಡಿ ತೋರಿಸ್ತೀನಿ. ಒಂದು ಫ್ಲವರ್ ಡೆಕೋರೇಷನ್, ಸಿಂಪಲ್ ಆಗಿರೋವಂಥ ಒಂದು ಫ್ಲವರ್ ಡೆಕೋರೇಷನ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಬಾಡ್ ಹೋಗಿರೋವಂಥ ಹೂಗಳು ಯಾಕೆ ಎಸಿಬೇಕು ನೋಡೋಣ, ಇದು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಈ ರೀತಿ ನಾನು ಸ್ವಲ್ಪ ಶೇಡೆಡ್ ಆಗಿರೋವಂಥ ಹೂಗಳನ್ನೆಲ್ಲ ಈ ಏನು ಸೇರು ಅಂತ ಹೇಳ್ತಾರಲ್ಲ, ಪಾವು ಅಂತ ಹೇಳ್ತಾರಲ್ಲ, ಅದರ ಮೇಲ್ಗಡೆಗೆ ಹೀಗೆ ಗೋಧಿ ಹಿಟ್ಟನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅಂಟಿಸ್ಕೊಂಡು ಅದರ ಮೇಲ್ಗಡೆ ಈ ಒಣಗಿರುವಂಥ ಈ ಎಸೆಯುವಂಥ ಹೂವನ್ನು ನಾನು ಅಂಟಿಸ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ತೀನಿ. ಈಗ ನೋಡಿ ಫುಲ್ ಹಚ್ಕೊಂಡಿದ್ದೀನಿ. ಅದೊಂದು ರೀತಿ ಶೇಡೆಡ್ ಥರನೇ ಕಾಣಿಸ್ತಾ ಇದೆ ನೋಡಿ, ಲೈಟು ಡಾರ್ಕು, ಆ ಒಣಗಿರೋ ಹೂವೆಲ್ಲ ಒಂದು ರೀತಿ ಶೇಡೆಡ್ ಎಫೆಕ್ಟ್ ಬಂದಿದೆ ಅಲ್ವಾ. ಈಗ ಇದು ಫುಲ್ ಹಚ್ಚಾಯಿತು. ಏನು ಫೋಮ್ ಶೀಟ್ ಇದೆಯಲ್ಲ ಅದ್ರ ಮೇಲೆ ನಾನು ಒಂದರ ಮೇಲೆ ಒಂದು ಎಲೆಗಳನ್ನು ಇಟ್ಕೊಂಡು ಗುಂಡ್ಪಿನಿಂದ ಚುಚ್ಕೊಳ್ತೀನಿ. ಏನು ಫೋಮ್ ಶೀಟ್ ತೊಗೊಂಡಿದ್ದೀನಲ್ಲ ಅದ್ರ ಮೇಲ್ಗಡೆ ನಾನು ಒಂದರ ಮೇಲೆ ಒಂದು ವೀಳ್ಯದ ಎಲೆಗಳನ್ನು ಇಟ್ಕೊಂಡು ಸುತ್ತಲೂ ಕೂಡ ನಾನು ಗುಂಡ್ಪಿನಿಂದ ನಾನು ಅದನ್ನು ಚುಚ್ಕೊಳ್ತೀನಿ. ಥರ್ಮಾಕೋಲ್ ಶೀಟ್ ಬೇಕಿದ್ರೂ ತೊಗೊಳ್ಳಿ, ನಾನು ಫೋಮ್ ಶೀಟ್ ತೊಗೊಂಡಿದ್ದೀನಿ. ಫೋಮ್ ಶೀಟ್ ಈಗ ಸುತ್ತಲೂ ಎಲೆಗಳನ್ನೆಲ್ಲ ನಾನು ಗುಂಡ್ಪಿನ ಸಹಾಯದಿಂದ ಈ ರೀತಿ ಚುಚ್ಕೊಂಡಿದ್ದೀನಿ. ಸ್ವಲ್ಪ ಶೇಡೆಡ್ ಎಲೆಗಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ಮತ್ತೆ ಬಾರ್ಡರ್ಗೆ ಈಗ ಏನು ಗುಲಾಬಿ ಪಕ್ಕಳೆ ಇರುತ್ತಲ್ಲ ಅದನ್ನೆಲ್ಲ ನಾನು ಗುಂಡ್ಪಿನಿಂದ ಅದನ್ನು ಕೂಡ ಒಂದರ ಮೇಲೆ ಒಂದಿಟ್ಕೊಂಡು ಸುತ್ತಲೂ ಚುಚ್ಕೊಳ್ತೀನಿ. ಇದನ್ನು ಹೀಗೆ ಸುತ್ತಲೂ ಚುಚ್ಕೊಳ್ಬೇಕು. ಅದು ಫೋಮ್ ಶೀಟ್ ಅಲ್ವಾ, ಹೇಗಿದ್ರೆ ಗುಂಡ್ಪಿನ ಹೋಗುತ್ತೆ ಅದರೊಳಗೆ. ನಾನು ಗಮ್ ಹಾಕೋದ್ರ ಬದಲು ಗುಂಡ್ಪಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಸುತ್ತಲೂ ಕೂಡ ನಾನೀಗ ಏನು ಗುಲಾಬಿ ಪಕ್ಕಳೆಗಳನ್ನು ಹಾಕ್ಕೊಂಡಾಯಿತು. ಈಗ ನೋಡಿ ಸುತ್ತಲೂ ಹಾಕ್ಕೊಂಡಿದ್ದೀನಿ. ಒಂದು ಸಿಂಪಲ್ ಆಗಿರೋವಂಥ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ. ಈಗ ಈ ಗೋಲ್ಡ್ ಸ್ಪ್ರೇ ಏನಿದೆಯಲ್ಲ, ಈ ಗೋಲ್ಡ್ ಸ್ಪ್ರೇನ ನಾನು ಅದಕ್ಕೆಲ್ಲ ಆ ಲೀವ್ಸ್ ಏನು ಹಾಕ್ಕೊಂಡಲ್ಲ ಅಂಟಿಸ್ಕೊಂಡಲ್ಲ ಅದಕ್ಕೆಲ್ಲ ನಾನೀಗ ಸ್ಪ್ರೇ ಮಾಡ್ಕೊಳ್ತೀನಿ. ನಾನು ಯಾಕೆ ಗೋಲ್ಡ್ ಕಲರ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಕೃಷ್ಣನ ವಿಗ್ರಹಕ್ಕೆ ಮ್ಯಾಚ್ ಆಗಲಿ, ಒಂದು ಕೃಷ್ಣನ ವಿಗ್ರಹದಲ್ಲಿ ಒಂದು ರೀತಿ ಈ ಗೋಲ್ಡ್ ಗ್ರೀನ್ ಪಿಂಕ್ ಎಫೆಕ್ಟ್ ಇದೆ ನೋಡಿ, ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಹೀಗೆ ಗೋಲ್ಡನ್ನು ನಾನು ಸ್ಪ್ರೇ ಮಾಡಿಕೊಂಡು ಆ ವಿಗ್ರಹಕ್ಕೆ, ಆ ಏನು ಕೃಷ್ಣನ ವಿಗ್ರಹಕ್ಕೆ ಮ್ಯಾಚ್ ಆಗಲಿ ಅಂತ ನಾನು ಈ ರೀತಿ ನಾನು ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ ಲೀವ್ಸಿಗೆ ನಾನು ಗೋಲ್ಡ್ ಸ್ಪ್ರೇನ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಪಾವಿಗೆ ಡೆಕೋರೇಷನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅದರ ಸೆಂಟರಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ಅಲ್ಲಲ್ಲೇ ಹೂವೆಲ್ಲ ಸರಿ ಮಾಡಿಕೊಂಡು ಈಗ ಅದ್ರ ಮೇಲ್ಗಡೆಗೆ ನಾನು ಅಂದರೆ ಆ ಪಾವಿನ ಒಳಗಡೆಗೆ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಈಗ ನೋಡಿ ಇದರೊಳಗಡೆ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಒಂದು ದೀಪನ ಅದ್ರ ಮೇಲೆ, ಒಂದು ಡೆಕೋರೇಟಿವ್ ಅಂದರೆ ಒಂದು ದೀಪವನ್ನು, ಪುಟಾಣಿ ಕ್ಯಾಂಡಲನ್ನು ನಾನು ಅದ್ರ ಮೇಲೆ ಇಟ್ಕೊಳ್ತೀನಿ. ಇಷ್ಟೇ ಸಿಂಪಲ್ ಆಗಿರೋಂಥ ಒಂದು ಡೆಕೋರೇಷನ್ ರೆಡಿ ಆಯಿತು. ಆ ಕೃಷ್ಣನ ವಿಗ್ರಹದಲ್ಲಿದೆ ನೋಡಿ ಗೋಲ್ಡ್ ಗ್ರೀನ್
ಮತ್ತು ಪಿಂಕ್ ಕಲರ್ ಇದೆ ನೋಡಿ. ಸೊ ಹಾಗಾಗಿ ಆ ಕೃಷ್ಣನಿಗೂ ಈ ಪ್ಲೇಟಿಗೂ ಸ್ವಲ್ಪ ಮ್ಯಾಚಿಂಗ್ ಆಗಲಿ ಅಂತ ನಾನು ಈ ರೀತಿ ಡೆಕೋರೇಷನ್ ಮಾಡಿರೋದು. ಒಂದು ಪುಟ್ಟದಾಗಿರೋಂಥ ಡೆಕೋರೇಷನ್ ರೆಡಿ ಆಯಿತು. ವೇಸ್ಟ್ ಫ್ಲವರಿಂದ ಮಾಡಿರುವಂಥ ಒಂದು ಫ್ಲವರ್ ಡೆಕೋರೇಷನ್.